ಸರ್ ಕಳೆದ 30-40 ವರ್ಷದಿಂದ ದುಡಿದವರು ಇಲ್ಲದಾರಿ, 20 ವರ್ಷದಿಂದ ದುಡಿದವ್ರು ಅದಾರಿ. ಸರ್ಕಾರಕ್ಕೆ ಇಲ್ಲಿರೋರ್ನೆ ಪರ್ಮನೆಂಟ್ ಮಾಡ್ಕೋರಿ, ಇಲ್ಲ ಅಂದ್ರೆ ಬೀದರ ಮಾದರಿ ಅಂತೆ ಸೊಸೈಟಿ ಮಾಡ್ಕೊಂಡು ಅವರಿಗೆ ತಕ್ಕದಂತ ಪೇಮೆಂಟ್ ಕೊಡ್ರಿ. ಯಾಕಂದ್ರೆ ಈಗ ಅವ್ರು ದುಡಿತಕ್ಕಂಥದ್ದು ಇಲ್ಲಿ ಬೆಲೆ ಏರಿಕೆಗೂ ಏನು ಸಂಬಂಧ ಇಲ್ಲ. ಯಾಕಂದ್ರೆ ಅವ್ರು ಬಹಳ ಕಷ್ಟಪಟ್ಟು ದುಡಿದ್ರು ಅವ್ರಿಗೆ ಅವ್ರು ದುಡಿದಂತದಕ್ಕೆ ಫಲ ಸಿಗ್ತಾ ಇಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ಬೆಲೆ ಏರಿಕೆ ಗಗನಕ್ಕೇರೈತಿ. ಸೊ ಹಂಗಾಗಿ ಇವ್ರ ಜೀವನ ಬಹಳ ತತ್ತರಿಸಿ ಹೋಗೈತಿ. ಅದಕ್ಕೆ ನೋಡಿ ನೀವು ಈ ಬಜೆಟ್ ನಲ್ಲಿ ಕಳೆದ 3 ಬಾರಿ ಮೀಟಿಂಗ್ ಆಯ್ತು, ಆದ್ರೂ ಅದು ಏನು ಎಂತ ಅಂತ ನಮ್ಗೆ ತಿಳಿತಾ ಇಲ್ಲ. ಸೊ ನಾವು ಹೋದ್ ವರ್ಷ ಏಪ್ರಿಲ್ ಅಲ್ಲಿ ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಿವಿ. ಸುಮಾರು ಒಂದು 4,000-5,000 ಜನ ಇದ್ದೆ ನಾವು ಪ್ರೊಟೆಸ್ಟ್ ಅಲ್ಲಿ. ಬಟ್ 7 ವರ್ಷದಿಂದ ವೇತನ ಪರಿಶೀಲನೆ ಆಗಿರ್ಲಿಲ್ಲ. ಇವಾಗ ಪರಿಶೀಲನೆ ಮಾಡಿದ್ರು ಇನ್ನೂ ಕೊಡ್ತಾ ಇಲ್ಲ. ಅದು ಏನು ಅಂತ ನಮ್ಗೆ ಈಗ ಈ ಉತ್ತರ ಬೇಕು. ಸೊ ಅದಕ್ಕಾಗಿ ನಾವು ಈ ದಿನ ಪ್ರೊಟೆಸ್ಟ್ ಹಾಕೊಂಡು ಈ ಬಜೆಟ್ ಅಲ್ಲೇ ನಾವು ಬಜೆಟ್ ಮೀಸಲಿಡಿ ಅಂತ ಕೇಳಾಕತ್ತೀವಿ. ಇಷ್ಟೇ. ಮಹಾದೇವಿ ಧರ್ಮಶೆಟ್ಟಿ. ಇದೇ ಸಲ ನೀವು ಜಾಸ್ತಿ ವೇತನ ಹಾಕ್ತಿರೋ ಪ್ರತಿ ಸಲ ಬಜೆಟ್ ಅಲ್ಲ, ನಾವು ಪ್ರತಿ ಸರಿನೂ ಕೇಳ್ತಾ ಇದೀವಿ. ಸರ್ಕಾರದಲ್ಲಿ ಆದೇಶ ಇದೆ, 3 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗ್ಬೇಕಂತ ಆದೇಶ ಇದೆ. ಆದೇಶ ಉಲ್ಲಂಘಿಸಿ ಈಗ 8 ವರ್ಷ ಅಂದ್ರೆ ಕಳೆದ ವರ್ಷಕ್ಕೆ 7 ವರ್ಷ ಆಗಿತ್ತು, ಈಗ 1 ವರ್ಷ ಆಯ್ತು ಮತ್ತೆ ನಾವು ಪ್ರೊಟೆಸ್ಟ್ ಮಾಡಿ. ಈಗ 8 ವರ್ಷ ಆದ್ರೂ ಇನ್ನೂ ವೇತನ ಪರಿಶೀಲನೆ ಆಗಿಲ್ಲ. ಒಂದ್ ಕಡೆ ಆದ್ರೂ ಈಗಿರೋ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಅದು ಅವರು ಇದು ಫೈಟ್ ಮಾಡಕ ಅಂದ್ರೆ ಇಷ್ಟ ಕೊಟ್ರೆ ನಾವ್ ಹೆಂಗ್ ಕೊಡೋನು ಅಂತ ಅವ್ರು ಫೈಟ್ ಮಾಡಾತಾರೆ. ಸೊ ಅದಕ್ಕಾಗಿ ನಮ್ದನ್ನು ಮುಂದುವರ್ಸ್ಕೊಂಡು ನಮ್ದೇನ್ ವೇತನ ಪರಿಶೀಲನೆ ಅದು ಪರಿಶೀಲನೆ ನಮ್ಗೆ ತಕ್ಕ ವೇತನ ಕೊಡ್ರಿ, ನಮ್ಗೆ ಪರ್ಮನೆಂಟ್ ಮಾಡ್ಕೊಡ್ರಿ. ಆಮೇಲೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ರಿ. ಒಂದ್ ಕಡೆ ಪರ್ಮನೆಂಟ್ ದವರು ನೇರ ನೇಮಕಾತಿ ಮಾಡ್ಕೊಂಡವ್ರನ್ನ ತಗೊಂಡಿರ್ತಾರ. ಸೊ ಅವ್ರ ಏನ್ ಕೆಲಸ ಮಾಡಲ್ಲ, ಆದ್ರೂ 40-50 ರೂಪಾಯಿ ಸಂಬಳ ತಗೋತಾರ. ಇವರು ಚಂದನ 6 ಗಂಟೆಗೆ ಹೋಗಿ ರಾತ್ರಿ 6 ಗಂಟೆ ತನ ಸಂಜೆ 6 ಗಂಟೆ ತನ ದುಡಿದ್ರು ಇವ್ರಿಗೆ ಅದೇ 10,000, 11,000, 12,000 ಪುಡಿಗಾಸಲ್ಲಿ ದುಡಿಸ್ಕೊತಾ ಇದಾರೆ. ಇದು ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟೇ. ಬಟ್ ಮುಂದೊಂದಿನ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಈಗ ಸಾಂಕೇತಿಕವಾಗಿ ಬಂದು ಮುಂದೊಂದಿನ ನೀವು ಹೀಗೆ ಮುಂದುವರೆದ್ರೆ ನಾವು ಹಾಸ್ಟೆಲ್ ಬಂದ್ ಮಾಡ್ಕೊಂಡು ಪ್ರೊಟೆಸ್ಟ್ ಮಾಡ್ತೀವಿ ಅಷ್ಟೇ. ಮಹಾದೇವಿ ಧರ್ಮಶೆಟ್ಟಿ, ಹಾಸ್ಟೆಲ್ ಯೂನಿಯನ್ ಜಿಲ್ಲಾ ಕಾರ್ಯದರ್ಶಿ. 20 ರೂಪಾಯಿದಾಗ 10 ರೂಪಾಯಿದಾಗ ದುಡ್ದವ್ರಿ. ಏನ್ ಮಾಡೈತಿ ಮಾದೇವಕ್ಕ ಬಾ ಮಾತಾಡುವ. ಇಲ್ಲ ಕಷ್ಟದಲ್ಲಿ ಏನೇನೋ ಮಾತಾಡ್ರಿ. 30 ವರ್ಷ ಆತ್ರಿ ಮಾಡಾಕತ್ತ. 300 ರೂಪಾಯಿದಾಗ ಮಾಡಾಕತ್ತೇವ್. 30 ವರ್ಷ 20 ವರ್ಷ ಮೇಲ್ಪಟ್ಟಿದ್ದವ್ರನ್ನ ಗೋರ್ಮೆಂಟ್ ಮಾಡ್ಕೋತ ಕೇಳ್ಕೊತೇವ್ರಿ. 10 ವರ್ಷ 5 ವರ್ಷ ಬಿಡ್ರಿ ಅವ್ರನ್ನ. ಈಗ ರಿಟೈರ್ಡ್ ಆಗಿ ನಾವ್ ಶುಗರ್ ಬಂದ್ ನಾವ್ ನಿಗ್ರಾಕ್ ಕೂತೇವ್. ಇನ್ ರಿಟೈರ್ಡ್ ಆಗೋತ್ತ ಗೋರ್ಮೆಂಟ್ ಮಾಡ್ಕೊಂಡ್ರ ನಾವೇನ್ ಮಾಡೋಣ್ರಿ? ಅದಕ್ಕ ಈಗ ಯಾರ್ದ ಸರ್ವಿಸ್ ಹೆಚ್ಚಾಗೈತಿ ಅವ್ರನ್ನ ಗುತ್ತಿಗೆದಾರದಿಂದ ತೆಗೆದು ಗೋರ್ಮೆಂಟ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ರಿ. ಈಗ ಬಂದವ್ರ 30-40 ಸಾವಿರ ರೂಪಾಯಿ ಪಗಾರ ತಗೋತಾರಿ. ನಾವ್ ತಗೊಳಕತ್ತೇವ್ರಿ. ಅವ್ರ ಜೋಡಿ ನಮ್ಗ್ ಒಬ್ಬಕ್ಕಿ ಪಗಾರದಾಗ ನಾವ್ 3 ಮಂದಿ ದುಡಿಯಾಕತ್ತೇವ್ರಿ. ಈಗ ನಮ್ಗ 11,000 ಕೊಡ್ತಾರಿ. ಈಗ 5 ವರ್ಷ ಮಾಡಿದವ್ರು 35,000 ರೂಪಾಯಿ ಪಗಾರ ತಗೊಳಕತ್ತಾರಿ. ನಾವ್ 23 ವರ್ಷ ಆತ್ರಿ ಹೋಗಾಕತ್ತೀವಿ. ನಾವ್ ಹೋಗಾಕತ್ತಿ 23 ವರ್ಷ ಆತ್ರಿ. ಈಗ 300 ರೂಪಾಯಿದಾಗ ನಾವ್ ದುಡಿಯಾಕತ್ತೇವ್ರಿ. ಈಗ ಅವ್ರಿಗೆ ನಮ್ಗ ಇದು ಮಾಡಿದ್ರೆ ಹೆಂಗಾಗತ್ರಿ? ಈಗ ಸರ್ವಿಸ್ ಆದವ್ರನ್ನ ತುಂಬ್ಕೊಂಡ್ರಿ ರಿಟೈರ್ಡ್ ಆಗೋ ಟೈಮ್ ಕರೆ ಇಷ್ಟು ಆತ ನಮ್ ಸಂಬಳ ನಮ್ ಗೋರ್ಮೆಂಟ್ ಆತ ಅನ್ನೋದವ್ರೆ ನಾವ್ ಮಾಡ್ಕೊಂಡ್ ಹೋಗ್ತೇವ್ರಿ. ಈಗ ಹಿಂದಿದ್ದವ್ರನ್ನ 5 ವರ್ಷ ಇದ್ದವ್ರನ್ನ 10 ವರ್ಷ ಇದ್ದವ್ರನ್ನ ಇಷ್ಟ್ರು ಪರ್ಮಿಟ್ ಮಾಡ್ಕೋತಂದ್ರ ಅಲ್ರಿ. ಅದು ಮುಂದಿದ್ದವ್ರದಾರ ಮಾಡ್ಕೊಂಡ್ ಹೋದ್ರ ನಡಿತೈತ್ರಿ. ನಮ್ಗತ್ತೆ ಅವ್ರದ್ದು ಸರ್ವಿಸ್ ಆತಂದ್ರ ತುಂಬ್ಕೊಳಲ್ರಿ, ಬ್ಯಾಡ ಅನ್ನಂಗಿಲ್ಲ. ರೇಣುಕಾ ರಮೇಶ್ ಎಂಬುದರಿ, ಕೋಲಾರ. ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮನವಿ ಪತ್ರ. ಮಾನ್ಯರೇ, ರಾಜ್ಯಾದ್ಯಂತ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ತ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಸರ್ಕಾರಿ ಹಾಸ್ಟೆಲ್, ಆಶ್ರಮ ಶಾಲೆ, ವಸತಿ ಶಾಲೆ, ಕಾಲೇಜುಗಳಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರ ಸೇವೆ ಕಾಯಂಗೊಳಿಸಬೇಕು. ಪರಿಷ್ಕೃತ ಕನಿಷ್ಠ ವೇತನ ಕೂಡಲೇ ಜಾರಿಗೊಳಿಸಬೇಕು ಹಾಗೂ ಎಲ್ಲಾ ಜಿಲ್ಲೆಗಳಲ್ಲಿ ವಿವಿಧೋದ್ದೇಶ ಕಾರ್ಮಿಕರ ಸಹಕಾರ ಸಂಘ ರಚಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಎಐಯುಟಿಯುಸಿಗೆ ಸಂಯೋಜಿತವಾದ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಕರ್ನಾಟಕ ರಾಜ್ಯ ಸಮಿತಿ ತಮ್ಮಲ್ಲಿ ಮನವಿ ಮಾಡುತ್ತದೆ. ಕಾರ್ಮಿಕರ ಬದುಕು ಅತ್ಯಂತ ಸಂಕಷ್ಟದಿಂದ ಕೂಡಿದೆ. ಸರ್ಕಾರಿ ಇಲಾಖೆಗಳಲ್ಲಿ ದುಡಿಯುತ್ತಿದ್ದರೂ ಕನಿಷ್ಠ ವೇತನ, ಪಿಎಫ್, ಪ್ರಜೆ ಸೇರಿದಂತೆ ಇನ್ನೂ ಅನೇಕ ಕಾನೂನುಬದ್ಧ ಸೌಲಭ್ಯಗಳು ಪಡೆಯಬೇಕಾದರೆ ಹರಸಾಹಸ ಪಡಬೇಕಾಗಿದೆ. 10 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರು ಕಾರ್ಮಿಕರ ಕೆಲಸದ ಭದ್ರತೆ ಇಲ್ಲ. ದಿನನಿತ್ಯ ಅಭದ್ರತೆಯಲ್ಲೇ ಕೆಲಸ ಮಾಡಬೇಕಿದೆ. ಸಾವಿರಾರು ಕಾರ್ಮಿಕರು ಇದೇ ಕೆಲಸವನ್ನೇ ನಂಬಿ ಬದುಕುತ್ತಿದ್ದಾರೆ. ಇವರೆಲ್ಲರೂ ಕಾಯಂ ಸ್ವರೂಪದ ಕೆಲಸ ಮಾಡುತ್ತಿದ್ದರು ಅತ್ಯಂತ ಅಪಾಯಕಾರಿ
ವೃತ್ತಿಯಲ್ಲಿದ್ದರು. ಸರ್ಕಾರ ಈವರೆಗೆ ಇವರನ್ನು ಕಾಯಂಗೊಳಿಸಿಲ್ಲ. ಕನಿಷ್ಠ ಪಕ್ಷ ಇವರನ್ನು ಒಳಗುತ್ತಿಗೆ ಆಧಾರದ ಮೇಲೂ ತೆಗೆದುಕೊಂಡಿಲ್ಲ. ಬದಲಿಗೆ ಗುತ್ತಿಗೆದಾರರ ಮೂಲಕ ವೇತನ ಜೀತ ಪದ್ಧತಿಗೆ ನೂಕಿದಂತಾಗಿದೆ. ಕಾಯಂ ನೇಮಕಾತಿ ಕುರಿತು ಕಾರ್ಮಿಕ ನ್ಯಾಯಾಲಯ ಉಚ್ಚ ನ್ಯಾಯಾಲಯಗಳ ಆದೇಶಗಳನ್ನು ಉಲ್ಲಂಘಿಸುತ್ತಾ ಕಾರ್ಮಿಕ ಕಾನೂನುಗಳನ್ನು ಗಾಳಿಗೆ ತೂರಿ ಅನ್ಯಾಯ ಎಸಗುವ ಗುತ್ತಿಗೆದಾರರಿಂದ ಮುಕ್ತಿಗೊಳಿಸಬೇಕು ಎಂಬ ಕಾರ್ಮಿಕರ ನಿರಂತರ ಹೋರಾಟ ಮತ್ತು ಬೇಡಿಕೆಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ಎಲ್ಲಾ ಜಿಲ್ಲೆಗಳಲ್ಲಿ ವಿವಿಧ ಸಹಕಾರ ಸಂಘ ರಚಿಸುವ ನಿರ್ಧಾರ ಮಾಡಿರುವುದು ಶ್ಲಾಘನೀಯ. ಆದರೆ ಸಹಕಾರ ಸಂಘ ರಚಿಸುವ ಪ್ರಕ್ರಿಯೆ ನೆನಗುದಿಗೆ ಬಿದ್ದಿದೆ. ಕೆಲ ಜಿಲ್ಲೆಗಳಲ್ಲಿ ಜನವರಿ 2025ರಿಂದಲೇ ಸಹಕಾರ ಸಂಘ ರಚಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ₹1,000 ಪಾವತಿಸಿ ಸದಸ್ಯರು ಕೂಡ ಆಗಿದ್ದಾರೆ. ಆದರೆ ಸಹಕಾರ ಸಂಘ ಇಲ್ಲಿವರೆಗೂ ಸಂಪೂರ್ಣವಾಗಿ ರಚನೆಯಾಗಿ ತನ್ನ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿಲ್ಲ. ಇದಲ್ಲದೆ ಕಾರ್ಮಿಕ ಇಲಾಖೆಯು ಗುತ್ತಿಗೆ ಕಾರ್ಮಿಕರ ಕನಿಷ್ಠ ವೇತನವನ್ನು 35,000 ವರೆಗೂ ಪರಿಷ್ಕರಿಸಿ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿತ್ತು. ಲಕ್ಷಾಂತರ ಸಂಖ್ಯೆಯು ಕಾರ್ಮಿಕರು ಅತ್ಯಂತ ಸಂತೋಷಗೊಂಡಿದ್ದರು. ಬೆಲೆ ಏರಿಕೆಯಿಂದ ತತ್ತರಿಸುತ್ತಿರುವ ಕಾರ್ಮಿಕರು ತಮಗೆ ಕೊಂಚವಾದರೂ ನೆಮ್ಮದಿ ದೊರೆಯಬಹುದೆಂಬ ನಿರೀಕ್ಷೆಯಲ್ಲಿದ್ದರು. ಈಗಾಗಲೇ ಕಾರ್ಮಿಕ ಸಂಘಗಳು, ಮಾಲೀಕರು ಹಾಗೂ ಸರ್ಕಾರವನ್ನೊಳಗೊಂಡ ತ್ರಿಪಕ್ಷೀಯ ಸಭೆ 3 ಬಾರಿ ಆಗಿವೆ. ಆದರೆ ಕಾರ್ಮಿಕರ ಹಿತದೃಷ್ಟಿಯಿಂದ ಈ ಸಭೆ ಇದುವರೆಗೂ ಫಲಪ್ರದವಾಗಿಲ್ಲ. ಈ ವಿಷಯದಲ್ಲೂ ಕೂಡ ರಾಜ್ಯ ಸರ್ಕಾರ ಕಾರ್ಮಿಕರ ಪರ ಸ್ಪಷ್ಟ ಹಾಗೂ ದೃಢ ನಿಲುವು ತೆಗೆದುಕೊಳ್ಳಬೇಕು ಮತ್ತು ಅಧಿಸೂಚನೆಯು ಸರ್ಕಾರಿ ಆದೇಶವಾಗಬೇಕಿದೆ. ಆಗ ಮಾತ್ರವೇ ಕಾರ್ಮಿಕರ ಶ್ರಮವನ್ನು ದೋಚಿ ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸುವ ಮಾಲೀಕರ ಶೋಷಣೆಯಿಂದ ಕಾರ್ಮಿಕರಿಗೆ ಮುಕ್ತಿ ದೊರಕುವುದು. ಆದ್ದರಿಂದ ಗುತ್ತಿಗೆ ಕಾರ್ಮಿಕರ ಈ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಬೇಕು. ಹೊರಗುತ್ತಿಗೆ ಕಾರ್ಮಿಕರ ಸಹಕಾರ ಸಂಘವನ್ನು ರಚಿಸಬೇಕು ಹಾಗೂ ಪರಿಷ್ಕೃತ ಕನಿಷ್ಠ ವೇತನ ಕೂಡಲೇ ಜಾರಿಗೆ ತರಬೇಕು ಎಂದು 5 ಮಾರ್ಚ್ 2026ರಂದು ಹಾಸ್ಟೆಲ್ ಕಾರ್ಮಿಕರಿಂದ ರಾಜ್ಯ ವ್ಯಾಪ್ತಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮೂಲಕ ಎಐಯುಟಿಯುಸಿಗೆ ಸಂಯೋಜಿತವಾದ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘರಿ ಕರ್ನಾಟಕ ರಾಜ್ಯ ಸಮಿತಿ ಮನವಿ ಮಾಡುತ್ತದೆ. ಬೇಡಿಕೆಗಳು: 1ನೇದ್ದು, ಪ್ರಸಕ್ತ ಬಜೆಟ್ನಲ್ಲಿ ಕನಿಷ್ಠ ವೇತನ ಹೆಚ್ಚಳ ಕುರಿತು ರಾಜ್ಯ ಸರ್ಕಾರದ ಅಧಿಸೂಚನೆ ಕೂಡಲೇ ಜಾರಿಯಾಗಬೇಕು. ಸರ್ಕಾರಿ ಆದೇಶವಾಗಿ ಮಾರ್ಪಾಡಾಗಬೇಕು ಮತ್ತು ಬಜೆಟ್ನಲ್ಲಿ ವೇತನದ ಅನುದಾನವನ್ನು ಮೀಸಲಿಡಬೇಕು. 2ನೇದ್ದು, ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಕಾರ್ಮಿಕರ ಸೇವೆಯನ್ನು ಕಾಯಂ ಮಾಡಿ ಅಲ್ಲಿಯವರೆಗೆ ಇಲಾಖೆಯಿಂದಲೇ ನೇರವಾಗಿ ವೇತನ ಪಾವತಿಸಿ ಮತ್ತು ಸೇವಾ ಭದ್ರತೆ ಒದಗಿಸಬೇಕು. 3ನೇದ್ದು, ಎಲ್ಲಾ ಜಿಲ್ಲೆಗಳಲ್ಲಿ ವಿವಿಧ ಕಾರ್ಮಿಕರ ಸಹಕಾರ ಸಂಘ ರಚಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು. ವಂದನೆಗಳು. ತಮ್ಮ ವಿಶ್ವಾಸ. ನಿಮ್ಮ ಹೆಸರು? ನಮ್ಮ ಹೆಸರು ಕಾಶಿಬಾಯಿ ಜನಗೊಂಡ್ರು.